ಹಲವು ವರ್ಷಗಳ ಹೋರಾಟ ಮತ್ತು ಕನಸಿನ ಫಲವಾಗಿ ಹೇಮಾವತಿ ನಾಲೆಯಿಂದ ನವಿಲೆ ಭಾಗಕ್ಕೆ ನೀರು ಹರಿಸುವ ಯೋಜನೆ ಕೊನೆಗೂ ನನಸಾಗಿದೆ. ತಾಲೂಕಿನ ಗ್ಯಾರೆಹಳ್ಳಿ ಬಳಿ ದಬ್ಬೆಘಟ್ಟದ ಭಾಗದ ಕೆನಾಲ್ಗೆ ನೀರು ಹರಿಸುವ ಕಾರ್ಯಕ್ಕೆ ಶಾಸಕ ಸಿಬಿ ಸುರೇಶ್ ಬಾಬು ಚಾಲನೆ ನೀಡಿ ಗಂಗಾ ಪೂಜೆ ನೆರವೇರಿಸಿದರು. ನಂತರ ಶಾಸಕ ಸಿಬಿ ಸುರೇಶ್ ಬಾಬುರವರು ಮಾತನಾಡಿ 2011ರಲ್ಲಿ ಮಂಜೂರಾದ ಈ ಕಾಮಗಾರಿಯು ಹಲವು ಅಡೆತಡೆಗಳನ್ನು ದಾಟಿ ಇಂದು ಪ್ರಥಮ ಬಾರಿಗೆ ದಬ್ಬೆಘಟ್ಟದ ಕಡೆಗೆ ಹರಿಯುತ್ತಿದೆ. ಮುಂದಿನ ದಿನಗಳಲ್ಲಿ ಚಿಕ್ಕನಾಯಕನಹಳ್ಳಿ, ನಾಗತಿಕೆರೆ, ಸಾದ್ರಹಳ್ಳಿ ಹಾಗೂ ಕಂದಿಕೆರೆ ಕೆರೆಗಳಿಗೆ ನೀರು ಹರಿಸಲಾಗುವುದು. ಕೆನಾಲ್ ನೀರು ಸುಲಲಿತವಾಗಿ ಹರಿಯಲು ಕಟ್ ಅಂಡ್ ಕವರ್ ಕಾಮಗಾರಿಗೆ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ. ನವಲೆ ಕೆರೆಗೆ ನೀರು ಬರ್ತಕ್ಕಂಥದ್ದು ಹಲವಾರು ದಿನಗಳಿಂದ ಬೇಡಿಕೆ ಇತ್ತು. ಅದು ಇವತ್ತು ನೀರು ಬಿಡಿಸ್ತಕ್ಕಂಥ ಕೆಲಸ ಆಗಿದೆ. ನಂತರ ಚಿಕ್ಕನಾಯಕನಹಳ್ಳಿಗೂ ಕೂಡ ಈಗ ಕೆಲಸವನ್ನು ಅಲ್ಲಿ ಆ ಭಾಗದಲ್ಲೂ ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಕೂಡ ಶೀಘ್ರವಾಗಿ ಮಾಡಿಕೊಂಡು ಅಲ್ಲಿಂದ ಕಂದಕೆರೆ ಭಾಗಕ್ಕೂ ಕೂಡ ನೀರು ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಅದು ಹೋರಾಟವನ್ನು ಮುಂದುವರಿಸ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನಿದೆ ಕೈ ಜೋಡಿಸ್ತಂತ. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ನ ನಿರ್ದೇಶಕರಾದ ರಾಮಚಂದ್ರಯ್ಯ, ಹೇಮಾವತಿ ಅಧಿಕಾರಿಗಳಾದ ಪ್ರಭಾಕರ್, ಸೌಜನ್ಯ, ರೈತ ಮುಖಂಡ ಯದುಕುಮಾರ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ವರದಿ ಫೈರಸ್ ಪಾಷಾ, ಬುಕ್ಕಾಪಟ್ಟಣ. ನಾನು ಈಗಾಗಲೇ ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡಿದ್ದೀನಿ. ಯಾವುದೇ ಒಂದು ಯೋಜನೆ ತರಬೇಕಾದ್ರೆ ಮೊದಲು ಅದಕ್ಕೆ ಲ್ಯಾಂಡ್ ಅಕ್ವಿಷನ್ ಇದೆಲ್ಲ ಮುಗಿಸಿ ಯೋಜನೆ ಕೈಗೆತ್ಕೊಂಡ್ರೆ ಕಾಲಕ್ಕೆ ಸರಿಯಾಗಿ ಯೋಜನೆಗಳು ಮುಗಿಸೋಕ್ಕೆ ಸಾಧ್ಯ. ಬಿಟ್ಟರೆ ನೀವು ಮೊದಲು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಆಮೇಲೆ ನೀವು ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಇವೆಲ್ಲ ಮಾಡೋಕ್ಕೆ ಹೋದಾಗ ಇಂಥ ವಿಳಂಬಗಳಾಗೋದಕ್ಕೆ ಆಗ್ತಕ್ಕಂಥದ್ದು ಸಹಜ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದನ್ನ ಎಚ್ಚೆತ್ಕೊಂಡು ಸರ್ಕಾರಗಳು ಶೀಘ್ರವಾಗಿ ಕೆಲಸ ಆಗಬೇಕು ಅಂದ್ರೆ, ಇಲ್ಲಾಂದ್ರೆ ಸರ್ಕಾರಕ್ಕೂ ಹೊರೆ ಪ್ರತಿದಿನ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಅದರದ ಅನುದಾನ ಹೆಚ್ಚು ಕೊಡಲೇಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಇವತ್ತು ಮುಖ ಮಾಡಬೇಕು ಅಂತಕ್ಕಂಥದ್ದನ್ನ ಇದನ್ನು ಮಾಡ್ತಾ ಇವತ್ತು ಮುಂದೆ ಕಟಾಣಕವರೆಗೂ ಕೂಡ ಈಗಾಗಲೇ ಸಚಿವರನ್ನು ಕೂಡ ಮನವೊಲಿಸಿದರೆ, ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ನಾನು ಖಂಡಿತ ಕ್ರಮ ತಗೋತೀನಿ ಅಂತಲೂ ಕೂಡ ಹೇಳಿದರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲದನ್ನು ಕೂಡ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತಗೊಂಡು ನಮ್ಮ ನೀರಾವರಿ ಯೋಜನೆಗಳು ಏನಿದೆ ಎಲ್ಲದನ್ನು ಕೂಡ ಕೈಗೆತ್ಕೊಂಡು ಅವೆಲ್ಲ ಪರಿಪೂರ್ಣವಾಗಿ ಮುಗಿಯೋವರೆಗೂ ಕೂಡ ನಾವೆಲ್ಲರೂ ಕೂಡ ಜೊತೆಲಿರೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ರೈತ ಬಂಧುಗಳೇ, ಹೋರಾಟಗಳು ಯಾವತ್ತೂ ಕೂಡ ಯಾವುದೇ ಒಂದು ಹೋರಾಟ ಅಂದರೆ ಯಾವುದು ಕೂಡ ನಮಗೆ ಮೊದಲಿಂದ ಕೂಡ ನೋಡಿದ್ದೇವೆ. ಒಂದು ಸರ್ಕಾರ ನಾವು ಓಲೈಸ್ತಕ್ಕಂಥದ್ದು ಸರ್ಕಾರದಲ್ಲಿ ಇವತ್ತು ಪಕ್ಷದ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಕೂಡ ಇವತ್ತು ಇದಕ್ಕೆ ಅವರವ್ರದೇ ಆದಂಥ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರವ್ರ ಕಾಲದಲ್ಲಿ ಮಾಧುಸ್ವಾಮಿ ಅವ್ರ ಕಾಲದಲ್ಲಿ ಮಾಡಬೇಕು ಅವ್ರು ಮಾಡಿದ್ದಾರೆ, ಕಿರಣ್ ಕುಮಾರ್ ಅವರು ಜಾತಿಕ ಸರ್ಕಾರ ಇದ್ದಾಗ ಏನು ಮಾಡಿದ್ದಾರೆ, ಲಕ್ಕಪ್ಪನವ್ರು ಏನು ಮಾಡಬೇಕು ಅವರು ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ವಿವಿಧ ಸಂಘಟನೆಗಳು ಎಲ್ಲರೂ ಕೂಡ ರೈತ ಸಂಘದವರು ಇರ್ಬೋದು, ಹಿಂದೆ ಸತೀಶಣ್ಣ ಅವರೆಲ್ಲ ಸಂಘದವರು ಅವರೆಲ್ಲ ಕೂಡ ಅಷ್ಟಿದಾಗಿ ಈಗ ಮಧು ಮತ್ತು ಸಂಘಟನೆಗರೆಲ್ಲರೂ ಕೂಡ ನಮ್ಮೆಲ್ಲರನ್ನೂ ಕೂಡ ಸಂದರ್ಭಕ್ಕೆ ತಕ್ಕಂತೆ ನಮ್ಮನ್ನು ಎಚ್ಚರಿಸಿ ಕೆಲಸ ಮಾಡಲಿಕ್ಕೆ ಇವೆಲ್ಲ ಒಂದು ಪರಿಪಾಠ ಯಾವತ್ತೂ ಕೂಡ ಇರ್ತದೆ. ಶಾಶ್ವತವಾಗಿ ಹೋರಾಟಗಳು ಇರಬೇಕು, ಜೊತೆಗೆ ಕೆಲಸನೂ ಆಗಬೇಕು. ನಮ್ಮ ಉದ್ದೇಶ ಏನು ಸಂಪೂರ್ಣವಾಗಿ ಯಶಸ್ಸಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಕೈ ಜೋಡಿಸಿದಂತೆ ಎಲ್ರಿಗೂ ಕೂಡ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ನೀರು ಪರಮ ಪೂಜ್ಯ ಗುರುಗಳಿಗೆ ಎಲ್ಲರಿಗೂ ಹೊಂದಿಸ್ತಾ ಈಗ ಇಲ್ಲಿ ಏನು ಈ ಜಾಗದಲ್ಲಿ ಅಂದ್ರೆ ಈ ಸಮರ್ಪಕವಾಗಿ ನೀರು ಹರಿತಾ ಇದೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಈ ಭಾಗದ ರೈತರು, ಜಾಗ ಬಿಟ್ಕೊಟ್ಟಿರೋಂಥ ರೈತರು ನಾವು ನೆನೆಸ್ಕೊಳ್ಳೇಬೇಕಾಗಿರ್ತದೆ. ಯಾಕೆಂದ್ರೆ ಬಹಳಷ್ಟು ವರ್ಷದಿಂದ ನಾವು ನೋಡ್ತಾ ಇದೀವಿ ಈ ರೈತರಿಗೆ ನಮಗೆ ನೀರು ಕೊಡಬೇಕು ಅನ್ನೋ ಅವ್ರಿಗೆ ಒಂದು ಉದ್ದೇಶಕ್ಕೋಸ್ಕರ ಅವ್ರ ಸಾಕಷ್ಟು ಜನ ಅವ್ರಿಗೆ ಹಣ ಬಂದಿಲ್ಲದಿದ್ರು ಕೂಡ ಕೆಲಸ ಮಾಡೋಕ್ಕೆ ಅನುವು ಮಾಡಿಕೊಟ್ರು. ಅವ್ರಿಗೆ ನಾವೆಲ್ಲ ಆ ಭಾಗದ ಜನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರೈತ ಬಾಂಧವರೆಲ್ಲ ಅವ್ರಿಗೆ ಕೃತಜ್ಞರಾಗಿರ್ತೀವಿ. ವರ್ಷಗಳಿಂದ ಪಾದಯಾತ್ರೆ ಮಾಡಿ ಎರಡು ಬಸ್ ಮಾಡ್ತಾರೆ. ಎಲ್ಲ ಹೆಣ್ಮಕ್ಳು ಹೋಗ್ಬಿಟ್ಟು ಅವ್ರ ಮನೇಲಿ ಕೂತಿ ಸೈನ್ ಹಾಕಿ ಬರಲಿ, ಎಲ್ಲರೂ ಸೈನ್ ಹಾಕಿದ್ರೆ ಎಲ್ಲ ತಕ್ಷಣ 102 ಕೋಟಿ ಶಾಲೆ ಎಲ್ಲ ಆಯಿತು. ಇವತ್ತು ನಮ್ಮ ಚಿಕ್ಕನಾಯಕನಹಳ್ಳಿ ನವಲೆ ಕೆರೆಗೆ ನೀರನ್ನು ಎಲ್ಲ ರೈತರ ಸಮ್ಮುಖದಲ್ಲಿ ನಮ್ಮ ಶಾಸಕರ ನೀರನ್ನು ಸರಿಯಾದ ಎಲ್ಲ ಕಡತನೂ ಕೂಡ ಕಮಿಟಿ ಮುಂದೆ ಅಪ್ರೂವಲ್ಗೆ ಅಷ್ಟೇ ಕಾದಿದೆ. ಅದನ್ನ ಮುಖ್ಯಮಂತ್ರಿಗಳೇ ಅದನ್ನ ಅನುಮೋದನೆ ಕೊಡಬೇಕು. ಮುಖ್ಯಮಂತ್ರಿಗಳನ್ನ ಈಗ ಅವರು ಕೂಡ ಅವರು ನೀರಾವರಿ ಸಚಿವರಾಗಿದ್ದಾಗಲೇ ಕೂಡ ಅವರು ಹೇಳಿದ್ರು ಖಂಡಿತ ಈಗ ಅವ್ರಿಗೆ ಅವಕಾಶ ಇರೋದ್ರಿಂದ ಅದನ್ನ ಖಂಡಿತ ಮಾಡ್ಕೊಡ್ತಾರೆ ಅಂತ ಭರವಸೆ ಇದೆ. ಮಾಡಿಸ್ಕೊಡ್ತಾರೆ.